ಸೆಕ್ಟರ್ ನಂಬರ್ 2ರಲ್ಲಿ ಕಳೆದ ತಿಂಗಳಿನಿಂದ ಫೇವರ್ಸ್ ಅಳವಡಿಸುವ ಕಾಮಗಾರಿ ಶುರುವಾಗಿದೆ. ಆದರೆ ಇನ್ನೂವರೆಗೆ ಕಾಮಗಾರಿ ಮುಗಿದಿಲ್ಲ. ಇದರಿಂದ ಇಲ್ಲಿನ ನಾಗರಿಕರು ಓಡಾಡಲು ಸಮಸ್ಯೆಯಾಗ್ತಾ ಇದೆ. ಕಾರಣ ಈ ಫೇವರ್ಸ್ಗಳು ಫುಟ್ಪಾತ್ ನಿರ್ಮಾಣ ಮಾಡೋಕೆ ತಂದು ಇಟ್ಟಿದೆ. ಆದರೆ ಅವು ರಸ್ತೆಯಲ್ಲಿ ಹಾಗೆ ಬಿದ್ದಿವೆ. ಜೊತೆಗೆ ಸಣ್ಣ ಸಣ್ಣ ಹಳ್ಳುಗಳು ಹಾಗೂ ಉಸುಕು ರಸ್ತೆ ತುಂಬೆಲ್ಲ ಹರಡ್ತಾ ಇದೆ. ಇದರಿಂದ ಅಪಘಾತವಾಗುವ ಸಂಭವ ಹೆಚ್ಚಾಗಿದೆ. ಇದರ ಜೊತೆಗೆ ಕೆಲವು ಭಾಗಗಳಲ್ಲಿ ಫೇವರ್ಸ್ ಕಾಮಗಾರಿ ಮುಗಿದಿದ್ರೂ ಏಕಸ್ ಕಂಪನಿಯ ಕರ್ಮಚಾರಿಗಳು ಫುಟ್ಪಾತ್ ಮೇಲೆ ತಮ್ಮ ವಾಹನಗಳನ್ನು ಪಾರ್ಕ್ ಮಾಡಿ ಹೋಗ್ತಾ ಇದ್ದಾರೆ. ಈ ಬಗ್ಗೆ ನಗರದ ಸ್ಥಳೀಯರಾದಂತಹ ರಾಕೇಶ್ ಸವನೂರ್ ಅವರು ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ಜೊತೆಗೆ ಮಾತನಾಡಿ ಪಾಲಿಕೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಏಕಸ್ದವ್ರ ಎಲ್ಲ ತಮ್ಮ ಟೂ ವೀಲರ್ಸ್ ಎಲ್ಲ ತಂತಂದ ನಮ್ಮ ಕಂಪೌಂಡ್ ಎದುರಿಗೆ ಇಲ್ಲಿ ಫುಟ್ಪಾತ್ ಮಾಡಿದ್ದಾರೆ. ಫುಟ್ಪಾತು ಇನ್ಕಂಪ್ಲೀಟ್ ಐತಿ. ಒಟ್ಟು ಅದ್ರದ್ದು ಇನ್ನು 1.5 ತಿಂಗಳೇನು ಕೆಲಸನೇ ಮಾಡಿಲ್ಲ. ಬರೀ ಅದ್ರ ಮ್ಯಾಗ ಬರೀ ಹಿಂಗೆ ಟೈಲ್ಸ್ ಅಷ್ಟು ಜೋಡಿಸಿಟ್ಟು ಹೋಗಿಬಿಟ್ಟವರು. ಅದ್ರ ಏನು ಕೆಲಸ ಮಾಡೋಕೋತಾ ಇರಲ್ಲ, ಏನೂ ಇಲ್ಲ. ನಾವು ಮೊನ್ನೆ ಈಗ ಒಂದು ಥೋಡೆ ದಿವಸದ ಹಿಂದೆ ನಾನು ನನ್ನ ವೈಫ್ ಇಲ್ಲಿ ಮನೆಯಿಂದ ಹೊರಗೆ ಬರಬೇಕಾದ್ರೆ ಟೂ ವೀಲರ್ ಏರಿಸುವಾಗ ನಾವು ಬೀಳ್ತಿದ್ದು. ನಮ್ಮ ರಿಕ್ಷಾದವ್ರನ್ನ ರಿಕ್ಷಾ ಸ್ಟ್ಯಾಂಡ್ದವ್ರ ಹೋಗೋರು ಬರೋರು ಎಲ್ಲರೂ ಕೂಡಿಸಿ ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿದ್ರು. ಮತ್ತು ಆ ದಂಡಿದಿಂದ ಹಿಡ್ಕೊಂಡು ಈಗ ನನ್ನ ಗೇಟ್ ತನಕ ಒಂದು ನನ್ನ ಪ್ರಾಪರ್ಟಿ ಪೂರ ಎಲ್ಲ ನಾನು ಇದ್ರ ಮುಂದೆ ತಂದು ಪಾರ್ಕ್ ಮಾಡತ್ತಾರೆ ಎಲ್ಲರೂ ಏಕಸ್ದವ್ರು. ನಾವು ಇವನ್ ಏಕಸ್ದ HR ಏನದಾರಲ್ಲ HR ಫೋನ್ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ರು ಸುದ್ದ HR ಏನು ಏಕಸ್ದ HR ಅವರ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಅವ್ರ ಮ್ಯಾಗ. ಪ್ರತಿ ಸಲನೂ ಇವ್ರಿಗೆ ನಾವು ರಿಕ್ವೆಸ್ಟ್ ಮಾಡೋದು, ಇವ್ರು ಮುಂಜಾನೆ 4 ಗಂಟೆಗೆ ಬನ್ನೇವು, ಎಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬನ್ನೇವು, ನಾವು ಇವು ಇರ್ತೇವೆ ಒಮ್ಮೊಮ್ಮೆ ಇರೋಂಗಿಲ್ಲ. ಅವಾಗ ಬಂದು ಪಾರ್ಕಿಂಗ್ ಮಾಡಿ ಹೋಗ್ತಾರೆ, ರಾತ್ರಿ ಬಂದು ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಮುಂಜಾನೆ ತಮ್ಮದು ಡ್ಯೂಟಿಗೆ ಬಂದು ಗಾಡಿ ಮುಂಜಾನೆ ತೊಗೊಂಡು ಹೋಗಿಬಿಡ್ತಾರೆ. ನಮಗೆ ಇದು ಏನು ನಡೆದೈತೆ ಅಂತ ಗೊತ್ತಾಗುತ್ತೆ. ಇವ್ರಿಗೆ ಯಾರು ನಮ್ಗೆ ನೋಡ್ರಿ, ಇಲ್ಲಿ ಫುಟ್ಪಾತ್ ಮ್ಯಾಗ ಇವ್ರು ಅಕಸ್ಮಾತ್ ಪಾರ್ಕಿಂಗ್ ಮಾಡೋದಾಗ್ತದೆ, ನಮ್ಮ ಫುಟ್ಪಾತನೇ ಬೇಕಾಗಿಲ್ಲ. ನಮ್ಗೆ ಎದಕ್ಕೂ ನನಗೇನು ಯೂಸ್ ಐತಿ ಫುಟ್ಪಾತ್ ಹೇಳ್ರಿ. ನಾವು ಇಲ್ಲಿ ಬೀಳೋದಾತಂದ್ರೆ ನಾವು ದಾಟುವಾಗೋದು, ಒಳಗೆ ಬರುವಾಗ ಹೊರಗೆ ಹೋಗುವಾಗ ಇಲ್ಲಿ ನೋಡ್ರಿ ಒಂದಿಟ ಏನು ಚಂದ ಮಾಡಿ ಇಟ್ಟಿದ್ದಾರೆ. ಅದನ್ನು ನಾವು ಬೀಳ್ತಿದ್ದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಬೀಳ್ತಿದ್ದು. ಅಲ್ಲಿನೂ ಅದ ಪರಿಸ್ಥಿತಿ ಐತೆ. ಸ್ಮಾಲ್ ಗೇಟ್ ನಂದು ಮೇನ್ ಗೇಟ್ ಇಲ್ಲಿ ಐತಿ, ಇದ್ರದ್ದು ಇದೇ ಪರಿಸ್ಥಿತಿ ಐತೆ. ನಾವು ಬೀಳೋದನ್ನ ಒಂದು ಕೆಲಸ ಆಗಿಬಿಟ್ಟಿದೆ ಇಲ್ಲಿ. ಮತ್ತು ಪೂರ ಆಚೆ ಕಡೆ ನಾ ಬಾಡಿಗೆ ಕೊಟ್ಟೆ ಐಸ್ ಕ್ರೀಮ್ ಪಾರ್ಲರ್ಗೆ ಎಲೆಕ್ಟ್ರಿಕ್ ಪೋಲ್ ಅಂತ ಕೆಲ ಪೂರ ಕಡೆ ಹಾಕ್ಯಾರ. ಪಾಪ ಅವ ಅಂಗಡಿ ಬಂದು ಮಾಡ್ಕೊಂಡು ಕುಂತಾನೆ. ಅವ್ಗೆ ಹೋಗಾಕೆ ಬರೋಕೆ ಜಾಗ ಇಲ್ಲ, ಆ ನಮೂನಿ ಕಡೆ ಹಾಕಿ ಇಟ್ಬಿಟ್ಟಾರೆ ಇವ್ರು ಫುಟ್ಪಾತ್ದವ್ರು. ಒಟ್ಟು ಕೆಲಸನೂ ಮಾಡಾಕ್ತಾ ಇರಲಿಲ್ಲ ಇನ್ನೂ. ಮತ್ತು ಇದು ಮಳೆ ಆಗಿ ಎಲ್ಲ ಕಡೆ ನೋಡ್ರಿ ಅದು ಏನು ಚಂದಾಗೈತೆ ಕಡಿದ ಅದು ಪೂರ ಎಲ್ಲ ಹೋಗಿ ಗಟ್ರನಾಗ ಬಿದ್ದೈತಿ. ಗಟ್ರ ನಮ್ದು ಇಶಿಶು ಒಳಗೆ ಮಣ್ಣು ಐತಿ ಮತ್ತು ಮ್ಯಾಗ ಅದ್ರ ಮ್ಯಾಗ ಕಡಿ ತುಂಬೈತಿ. ಆ ಏನಿದ್ರು 1.5 ಫೂಟ್ ತನಕ ಪೂರ ಇದೈತಿ, ಮಣ್ಣು ಐತೆ ಅದ್ರೊಳಗೆ. ಕಾರ್ಪೊರೇಷನ್ದವ್ರಿಗೆ ಕಂಪ್ಲೇಂಟ್ ಮಾಡ್ರೆ ಮ್ಯಾಗಿನ ಮ್ಯಾಗ ಬಂದಷ್ಟು ಕೆಬಿರಿದವ್ರ ಗತೆ ಮಾಡಿ ಹೋಗ್ಬಿಡ್ತಾರೆ. ಆ ಮಣ್ಣು ತೆಗಿರಪ್ಪ ಅಂತಂದ್ರೆ ತೆಗ್ಯಾಕೆ ಇರ್ತಾರಿಲ್ಲ. ಸ್ವಲ್ಪ ಏನಾರ ಜೋರು ಮಳೆ ಆತಂದ್ರೆ ಗಟ್ರ ತುಂಬ ಒಳಗೆ ಬರ್ತೈತೆ ನೀರು. ಈ ಹಿಂದ್ಕೊಂಡು ನನಗೆ ಹಿಂಗೆ ಪ್ರಾಬ್ಲಮ್ ಆಗೈತಿ ಇದು. ಈಗ ಯಾರ ಮುಂದೆ ನಾವು ಕಂಪ್ಲೇಂಟ್ ಮಾಡಬೇಕು? ಕಾರ್ಪೊರೇಟ್ರ್ ಅಂತೂ ಎದಕ್ಕೂ ಉಪಯೋಗಿಲ್ಲ. ಅವು ಯಾರ್ದು ಮಾತು ಕೇಳೋದೂ ಇಲ್ಲ, ಅವ್ರು ಬರೋದೂ ಇಲ್ಲ, ನೋಡೋದೂ ಇಲ್ಲ. ಸುಮ್ಮನೆ ಹೆಸರಿಗಷ್ಟೇ ಕಾರ್ಪೊರೇಟ್ರ್. ಎಲ್ಲ ಪ್ಯೂರ್ ಟೈಲ್ಸ್ ಎಲ್ಲ ಹಂಗೆ ಹಾಕಿಟ್ಬಿಟ್ಟಾರ, ಕಡಿಯೆಲ್ಲ ಹಂಗೆ ಹಾಕಿಟ್ಬಿಟ್ಟಾರ. ಏನರ ಎಮರ್ಜೆನ್ಸಿ ಇದ್ದಾಗ ಇವ್ರು ಹಿಂಗೆ ಪಾರ್ಕಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಈ ಕಡೆಯಿಂದ ಹಿಂಗೆ ನಾ ಟರ್ನ್ ತೊಗೋಬೇಕಂದ್ರೆ ಇಲ್ಲಿ ನನ್ನ ಕಾರ್ ಐತೆ, ಇವು ಇಲ್ಲಿ ಕಾರ್ನರ್ಗೆ ಹಿಂಗೆ ಪಾರ್ಕಿಂಗ್ ಮಾಡಿಬಿಡ್ತಾರೆ ಅವ್ರು. ನಾವು ಕಟ್ ಹೆಂಗೆ ಹೊಡಿಯೋದು? ನಾವು ಟರ್ನ್ ಹೆಂಗೆ ತೊಗೊಳ್ಳೋದು? ಎಲ್ಲದಕ್ಕೂ ಪ್ರಾಬ್ಲಮ್ ಮಾಡಿಬಿಟ್ಟಾರೆ ಇವ್ರು. ಈಗ ಇವನ್ ಈ ರಿಕ್ಷಾದ ಸ್ಟ್ಯಾಂಡ್ದವ್ರು ಇನ್ನೂ ಸದಕ್ಕೆ ಇವರಿಂದಾಗಿ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಇವ್ರಿಗೂ ಪಾರ್ಕಿಂಗ್ ಮಾಡೋಕೆ ಎಲ್ಲೂ ಜಾಗ ಇಲ್ಲ. ಸಾಕಾಗಿ ಹೋಗೈತ್ರಿ ಇವ್ರಿಗೆ ಹೇಳಿ ನಮಗೆ. ಈಗ ಇವು ಫುಟ್ಪಾತನ್ನು ಮಾಡಾಕ್ತಾ ಇರಲಿಲ್ಲ, ಇದ್ರೂ ಮಾಡಾಕ್ತಾ ಇರಲಿಲ್ಲ, ಗಟ್ರು ಸ್ವಚ್ಛ ಮಾಡಾಕ್ತಾ ಇರಲಿಲ್ಲ. ಇಲ್ಲಾಂದ್ರೆ ನೀವು ಆ್ಯಕ್ಷನ್ ತೊಗೊಳಬೇಕು, ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳಬೇಕು, ಸಿವಿಯರ್ ಆ್ಯಕ್ಷನ್ ತೊಗೊಳಬೇಕು ಇದ್ರ ಮ್ಯಾಗ. ನನ್ನ ಹೆಸರು ರಾಕೇಶ್ ಸವನೂರ್ ಅಂತೇಳಿ. ನಾ ಇಲ್ಲೇ ಶಿವಬಸವನಗರದ ಸೆಕ್ಟರ್ ನಂಬರ್ 2 ಪ್ಲಾಟ್ ನಂಬರ್ 103 ರೆಸಿಡೆಂಟ್ ಅದನ್ನು. ಈ ತರಹದ ಫೇವರ್ಸ್ ಕಾಮಗಾರಿ ಹಾಗೂ ಡ್ರೈನೇಜ್ ಕಾಮಗಾರಿ ಹಾಗೆ ಬಿಟ್ಟರೆ ಸ್ಥಳೀಯರ ಪರಿಸ್ಥಿತಿ ಹೇಗೆ ಅನ್ನೋ ಪ್ರಶ್ನೆ ಮೂಡಿದೆ. ಇನ್ನು ಇದೇ ರೀತಿ ಜನರು ಆಡಳಿತ ಮಂಡಳಿ ಹಾಗೂ ಮಹಾನಗರ ಪಾಲಿಕೆಗೆ ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಮನವಿ ಮಾಡಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.